ಕಳೆದ 6 ತಿಂಗಳಿನಿಂದಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಈಗ ತಮ್ಮ ಮಗನನ್ನ ಅಪ್ಪಿಕೊಳ್ಳಬೇಕು ಅನ್ನುವಂಥ ಒಂದು ಆಸೆ ಇಟ್ಕೊಂಡಿದ್ದಾರಂತೆ. ಕಾರಣ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾನೆ ಇರ್ತಾರೆ ವಾರಕ್ಕೊಂದ್ಸಲ. ಆದರೆ ಅಲ್ಲಿ ನಡುವೆ ಬೇಲಿ ಇರುತ್ತೆ. ಸೊ ಹಾಗಾಗಿ ಟಚ್ ಮಾಡೋಕ್ಕೂ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಅವರೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರಂತೆ. ಅದೇನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸ್ಟೋರಿ ನೋಡಿ. ಜೈಲು ಹಕ್ಕಿ ದರ್ಶನ್ಗೆ ಮಗನ ಚಿಂತೆ. ದಾಸನ ಬಿಟ್ಟು ಬಿಡದೆ ಕಾಡ್ತಿದೆ ಕುಟುಂಬದ ಮಾಯೆ. ಪರಪ್ಪನ ಅಗ್ರಹಾರದಲ್ಲಿ ಮಾನಸಿಕ ತೊಳಲಾಟದಲ್ಲಿ ದಾಸ. ಮಗನ ಭೇಟಿಗಾಗಿ ದರ್ಶನ್ ಹೊಸ ಅರ್ಜಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಹಿಂದೆ ಬಂದಿಯಾಗಿರುವ ದರ್ಶನ್ ಕುಟುಂಬ ಬಂಧನದಿಂದ ದೂರ ಆಗಿದ್ದಾರೆ ಹಾಗೂ ಬಂಧಗಳಿಂದ ಕೂಡ ದೂರವಾದಂತಹ ಅನುಭವ ಆಗಿದೆ. ಕುಟುಂಬದ ಜೊತೆಗೆ ವಾರಕ್ಕೆರಡು ಬಾರಿ ಭೇಟಿ, ಮಾತಿನ ಹೊರತಾಗಿ ಮುಟ್ಟಿ ಮಾತನಾಡಿಸೋಕೆ ಸಾಧ್ಯ ಆಗ್ತಿಲ್ಲ. ಭೇಟಿಗೆ ಬಂದರೂ ಸಾಮಾನ್ಯರಂತೆ ಗ್ರಿಲ್ ನಡುವೆಯೇ ಇದ್ದು ಮಾತಾಡಬೇಕಾದ ಸ್ಥಿತಿ ಇದೆ. ಇದರಿಂದ ರೋಸಿ ಹೋಗಿರುವ ದರ್ಶನ್ಗೆ ಮಾನಸಿಕ ತೊಳಲಾಟ ಶುರುವಾಗಿದೆಯಂತೆ. ಎದೆ ಎತ್ತರಕ್ಕೆ ಬೆಳೆದು ನಿಂತ ಪುತ್ರನನ್ನ ಆಲಂಗಿಸಿ ನೋವು ಮರಿಬೇಕು ಅಂತ ಆಸೆ ಇದ್ರು ಜೈಲಿನ ಕಂಬಿ ಇಬ್ಬರನ್ನ ಪ್ರತ್ಯೇಕಿಸಿದೆ. ಹೀಗಾಗಿ ದರ್ಶನ್ ಜೈಲಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶ ಕೇಳಿ ಮನವಿಗೆ ಅರ್ಜಿ ಸಲ್ಲಿಸಿರುವಂತಹ ರಹಸ್ಯ ರಿವೀಲ್ ಆಗಿದೆ. ಇನ್ನು ಪುತ್ರನ ಹುಟ್ಟುಹಬ್ಬದ ದಿನವೂ ಜೈಲಿಗೆ ಬಂದಾಗ ಆತನನ್ನ ಆಲಂಗಿಸಿ ವಿಶ್ ಮಾಡೋಕೆ ಆಗ್ಲಿಲ್ಲ ಅಂತ ಬೇಸರದಲ್ಲಿ ಕೊಲೆ ಆರೋಪಿ ದರ್ಶನ್ ಇದಾರಂತೆ. ಹೀಗಾಗಿ ಮಗನ ನೇರ ಭೇಟಿಗೆ ದರ್ಶನ್ ಮನ ಹಂಬಲಿಸ್ತಾ ಇದೆ. ಮಗನಿಗಾಗಿ ಹಂಬಲಿಸ್ತಾ ಇದೆ ದರ್ಶನ್ ಮನ. ಜೈಲಲ್ಲಿ ದರ್ಶನ್ಗೆ ಕಾಡ್ತಾ ಇದೆ ಕುಟುಂಬದ ಪ್ರೇಮ. ಮಗನ ಹುಟ್ಟುಹಬ್ಬದ ದಿನವೂ ಆತನ ಆಲಂಗಿಸೋಕೆ ಆಗ್ಲೇ ಇಲ್ಲ. ಮಗನನ್ನ ಅಪ್ಪಿಕೊಂಡು ಮಾತನಾಡುವ ಆಸೆ ಈಡೇರ್ತಾ ಇಲ್ಲ. ಮಗನನ್ನ ತಬ್ಬಿ ಮಾತನಾಡುವ ಆಸೆ ದುಪ್ಪಟ್ಟಾಗ್ತಾ ಇದೆ. ಜೈಲಿನ ಬ್ಯಾರಕ್ ದಾಟಿ ಬಂದು ಮಗನೊಂದಿಗೆ ಮಾತನಾಡಬೇಕು. ಪ್ರತಿ ಬಾರಿ ಜೈಲಿಂದ ಕರೆ ಮಾಡಿದ್ರೂ ಮಗನೊಂದಿಗೆ ಹೆಚ್ಚಿನ ಮಾತನ್ನ ಆಡ್ತಾ ಇದ್ದಾರಂತೆ. ಕಳೆದ 6 ತಿಂಗಳಿಂದ 4 ಗೋಡೆ ಮಧ್ಯೆ ಇದ್ದು ಮನಸ್ಸಿನ ಭಾರ ತಾಳಲಾರದಾಗಿದೆ. ಮಗನ ಬರ್ತ್ಡೇ ದಿನ ಭೇಟಿಗೆ ಬಂದರೂ ಕೊನೆ ಪಕ್ಷ ಆಲಂಗಿಸೋಕೆ ಆಗ್ಲಿಲ್ಲ ಎಂಬ ಕೊರಗು ಕಾಡ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಕೋರ್ಟ್ಗೆ ಅರ್ಜಿ ಹಾಕಿರುವ ದರ್ಶನ್ ಒಳ ಸಂದರ್ಶನಕ್ಕೆ ಅವಕಾಶ ಕೇಳಿದ್ದಾರೆ. ಜೈಲಿನ ಬ್ಯಾರಕ್ಗಳನ್ನು ದಾಟಿ ಹೊರಗೆ ಬಂದು ಕುಟುಂಬವನ್ನ ಭೇಟಿ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಬಹುಶಃ ಇದೀಗ ಕೌಟುಂಬಿಕ ಮೌಲ್ಯ ದರ್ಶನ್ಗೆ ಅರ್ಥವಾಗ್ತಾ ಇರುವಂತೆ ಕಾಣ್ತಾ ಇದೆ. ಕಳೆದ 7 ತಿಂಗಳಿಂದ ಜೈಲುವಾಸವನ್ನು ಅನುಭವಿಸ್ತಾ ಇರುವಂಥ ದರ್ಶನ್ಗೆ ಈಗ ಮಗನ ಮೇಲೆ ಭಾರಿ ಚಿಂತೆ ಶುರುವಾಗಿರುವಂಥದ್ದು. ಯಾಕೆಂದರೆ ಮಗನ ಹುಟ್ಟುಹಬ್ಬಕ್ಕೆ ತಬ್ಕೊಂಡು ವಿಶ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಪ್ರತಿ ವರ್ಷ ಕೂಡ ತುಂಬ ಅದ್ದೂರಿಯಾಗಿ ಬರ್ತಡೇನ ಮಾಡ್ತದಂಥ ದರ್ಶನ್ ಈ ವರ್ಷ ಸಾಕಷ್ಟು ಸಂಕಷ್ಟವನ್ನು ಎದುರಿಸಿರುವಂಥದ್ದು. ಅದಕ್ಕೋಸ್ಕರವೇ ಈಗ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಅರ್ಜಿಯ ಸಲ್ಲಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿರೋದು. ಒಟ್ಟಿನಲ್ಲಿ ಮಗನ ವಿಚಾರಕ್ಕೆ ದರ್ಶನ್ ಪರಿತಪಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಸದಾ ಪುತ್ರನೊಂದಿಗೆ ಇರ್ತಾ ಇದ್ದ ದರ್ಶನ್ ಕುದುರೆ ರೇಸ್, ಫಾರಿನ್ ಟ್ರಿಪ್ನಲ್ಲೂ ಸಾಥ್. ಪುತ್ರನ ತಬ್ಬಿ ಮುದ್ದಾಡುವ ನಿರೀಕ್ಷೆಯಲ್ಲಿ ದಚ್ಚು. ಇನ್ನು ದರ್ಶನ್ ತಮ್ಮ ಪುತ್ರನೊಂದಿಗೆ ಹೆಚ್ಚು ಕಾಲ ಕಳೀತಾ ಇದ್ರು. ಇಬ್ರು ಕುದುರೆ ರೇಸ್ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ತಮ್ಮ ತಂದೆ ರೀತಿಯೇ ಪ್ರಾಣಿ ಪ್ರೇಮ ಹೊಂದಿರುವ ದರ್ಶನ್ ಪುತ್ರ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಪ್ರಾಣಿಗಳನ್ನ ಸಲಹುತ್ತಾ ಇದ್ರು. ಆದ್ರೆ ಜೈಲು ಸೇರಿದ ಮೇಲೆ ತಾಯಿ ಜೊತೆ ಬರುವ ಪುತ್ರನನ್ನ ಕಂಡು ದರ್ಶನ್ ಭಾವುಕರಾಗ್ತಾ ಇದ್ದಾರಂತೆ. ಅಂದ್ಹಾಗೆ ದರ್ಶನ್ ಮನೆಗೆ ಫೋನ್ ಮಾಡಿದಾಗ್ಲೆಲ್ಲ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಾತಾಡೋದಕ್ಕಿಂತ ಹೆಚ್ಚಿನ ಸಮಯ ಮಗನ ಜೊತೆಯೇ ಮಾತಾಡ್ತಾ ಇದ್ದಾರಂತೆ. ಭೇಟಿಗೆ ಬಂದಾಗ್ಲೂ ಮಗನ ಕೆನ್ನೆ ಹಿಡಿದು ಮುದ್ದು ಮಾಡ್ತಾರಂತೆ. ಸ್ವಾಭಾವಿಕವಾಗಿ ಓರ್ವ ತಂದೆಗೆ ಪುತ್ರನ ಮೇಲಿರುವ ಪ್ರೀತಿಯನ್ನ ದರ್ಶನ್ ಕೂಡ ತೋರಿಸ್ತಾ ಇದ್ದಾರೆ. ಆದರೆ ಸತತ 6 ತಿಂಗಳಿಂದ ದೂರ ಇರೋದಕ್ಕೆ ಇನ್ನಷ್ಟು ಪ್ರೀತಿ ಮತ್ತು ಮಗನ ಮೇಲಿನ ಮಮತೆಯ ತುಡಿತ ಹೆಚ್ಚಾಗ್ತಿದೆ. ಹೀಗಾಗಿ ದರ್ಶನ್ ಕುಟುಂಬಸ್ಥರ ಭೇಟಿಯಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶ ಕೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಟೋಟಲಿ ದರ್ಶನ್ಗೆ ಹೋಮ್ ಸಿಕ್ ಕಾಡ್ತಿದೆ ಅನ್ನೋದಂತೂ ಸತ್ಯ. ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.